ಪ್ರಭಾ ಹೌದು ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವಕಾರೇಶು ಸರ್ವದ ಎನ್ನುತ್ತಾ ಹೌದಲ್ರಿಪ್ಪ. ಗಜಾನನಂ ಭೂತ ಗಣಾದಿ ಸೇವಿತಮ್ಮ ಆಹಾ ಕಪ್ಪಿತಮ್ಮ ಜಂಬು ಫಲಾಸುರ ಭಕ್ಷಿತಮ್ಮ ಇವ್ರ್ಯಾರಿಪ್ಪ? ಉಮಾಶುತಂ ಶೋಕ ವಿನಾಶ ಕಾರಣಂ ಹಳೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎನ್ನುತ್ತಾ ಪ್ರಥಮದೊಳಗ ಬಂದು ಇವ್ರ್ಯಾರಿಪ್ಪ? ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಆಹಾ ಜಗದ ಕರುತ್ತ ಜಗದ ರಕ್ಷಕ ಜಗದ ಪಾಲಕ ಜಗದ ಜಂಗಮ ಹಳೆ ಜಗದ ಒಡಿಯ ನೆನೆಸಿಕೊಂಡಿರ್ತಕ್ಕಂಥ ಹೌದಲ್ರಿಪ್ಪ. ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ನೀರವನ್ನು ಹಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಇವ್ರ್ಯಾರಿಪ್ಪ? ಪಂಚಮುಖದ ಪರಮೇಶ್ವರರನ್ನು ಈ ವಡ್ಡಿವಾಲಗ ಶಿವಸ್ಥಾನದಲ್ಲಿ ಆಹ್ವಾನಿಸಿಕೊಂಡು ಇವ್ರ್ಯಾರಿಪ್ಪ? ಅದೇ ತರನಾಗಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಯಾರಿಪ್ಪ ನನ್ನಪ್ಪ ಅವರು? ಶಿಷ್ಯನ ಭಕ್ತಿಗೋಸ್ಕರವಾಗಿ ದರೆಗೆಳೆದು ಬಂದಿರತಕ್ಕಂತ ಹಳೆ ಮಕನಾಪುರದ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂಥ ಸದ್ಗುರು ಸೋಮಲಿಂಗೇಶ್ವರ ಪಾದಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಬೇಕು ತಗೊಂಡು ಆ ಸೋಮಲಿಂಗೇಶ್ವರ ಅಚ್ಚು ಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ? ಕೈಲಾಸದಲ್ಲಿ ಜನಿಸಿ ಶಿವ ಪಾರ್ವತಿಯ ಪ್ರೇಮದ ಪುತ್ರ ನೆನೆಸಿ ಇವ್ರ್ಯಾರಿಪ್ಪ ನನ್ನಪ್ಪ ಇವರು? ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ತಾನೆಲೆಸಿರ್ತಕ್ಕಂಥ ಯಾರಿಪ್ಪ? ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕಲ್ಲಗದ್ದಿಗೆ ಮಾಡಿ ಮುಳ್ಳ ಹಾಸಿಗೆಯನ್ನು ಹಾಕಿ ಹಗ್ಗ ಕೋಲುಗಳು ಇಲ್ಲದೆ ಅಂತರ್ಲೆ ಡೇರೆ ಹೊಡೆದು ತಪವನ್ನುಗಿದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಅವರು? ನಾಡಗೌಡ ಮೋಗಿಸಿದ ದೇಸಾಯ ಮೋಗಿಸಿದ ಸಾಧು ಮೋಗಿಸಿದ ಋಷಿ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ 10 ಹುಡುಗರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಂಡು ಆ ಅಮೋಘ ಸಿದ್ದೇಶ್ವರ ಒಂದು ಮಾಯದ ಮಗನನಿಸಿಕೊಂಡಿರತಕ್ಕಂತ ಯಾರಿಪ್ಪ? ನಾಥ ಪುತ್ತದ ಗೌಡ ಜಾಬಗೊಂಡ ಕನಬಾಯಿ ಪುಣ್ಯ ದಂಪತಿ ಉದರದಲ್ಲಿ ಹುಟ್ಟಿ ಬಂದು ಇವ್ರು ಯಾರಿಪ್ಪ ನನ್ನಪ್ಪ ಇವರು? ಮುಮ್ಮೆಟ್ಟಿ ಗುಡ್ಡದಲ್ಲಿ ತಂದೆ ಸೇವೆ ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡಿಸಿರ್ತಕ್ಕಂಥ ಮರಳಿ ಗುಡ್ಡವನ್ನು ಬಿಟ್ಟು ಗಂಗಿನಾಡಿಗೆ ಮೆಟ್ಟನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಇವ್ರು ಯಾರಿಪ್ಪ? ಅರಶು ಮಾಧುಲಿಂಗೇಶ್ವರ ಪಾದಕ್ಕೂ ಸಂದಿಗೆ ವಂದನೆಗಳನ್ನು ಹೇಳುತ್ತಾ ಆ ಅಮೋಘ ಸಿದ್ದೇಶ್ವರ ಒಂದು ಮೊಮ್ಮಗನಾಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಅವರು? ಬಂಗಾರ ವರ್ಣದ ಜಡೆ ಹವಳದ ತುಟಿ ಹಾಲಾಗಲ್ಲ ಅಂಗೈ ಅಂಗಾಲ ಪದ್ಮ ಕೆಂಗರ ಗಣ್ಣ ಗುಂಗಾರ ಮೀಸುಳತಕ್ಕಂಥ ಭಾವಿಷ್ಯ ಬಣ್ಣ ಬತ್ತಿಶ ಕಳಿ ಉಳತಕ್ಕಂಥ ನನ್ನಪ್ಪ ಹೌದಲ್ರಪ್ಪ. ಯಾರಿಪ್ಪ ಇವರು? ನಮ್ಮ ನೆರ ರಾಜ್ಯವಾಗಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಇವ್ರು ಯಾರಿಪ್ಪ? ಉಮದಿಯ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂಥ ಇವ್ರು ಯಾರಿಪ್ಪ? ವೀರಶೂರ ಪುಂಡಮಲಕಾರ್ಷದ ಮುತ್ತನಪ್ಪ ಅದಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಿಗ್ಗೆ ಬಂದಿರತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಳ್ಳವಾಟ ಪುಣ್ಯ ಗ್ರಾಮದೊಳಗ ಆಸನನ್ನು ಹಾಕಿರತಕ್ಕಂತ ಹೌದಲ್ರಿಪ್ಪ. ನನ್ನಪ್ಪ ಮುತ್ತೆ ಅಮೋಘ ಸಿದ್ದೇಶ್ವರ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇವತ್ತಿನ ಒಂದು ಸುಸಜ್ಜಿತ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಿಸಿಕೊಂಡಿರ್ತಕ್ಕಂತ ಏನಾಯ್ತ್ರಪ್ಪ? ಆ ಕಾರ್ಯಕ್ರಮ ಕಾರಣೀಕರ್ತ ಅನುಸೂಚಿತ ಪೂರ್ವದೊಳಗ ಏನಾಯ್ತ್ರಪ್ಪ? ವಿಜಯಪುರ ಜಿಲ್ಲೆಯ ನೂತನ ತಾಳಿಕೋಟೆ ತಾಲೂಕಿನ ಈ ಬಳಗಾನೂರು ಗ್ರಾಮದೊಳಗ ಈ ತಾಳಿಕೋಟೆ ಭಾಗದ ಈಶನಿಸಿಕೊಂಡಿರ್ತಕ್ಕಂಥ ಏನಾಯ್ತ್ರಪ್ಪ? ಕಣ್ಣು ಇಲ್ಲದರೂ ಕೂಡ ಜಗತ್ತಿನೊಳಗ ತನ್ನದೇ ಆಗಿರ್ತಕ್ಕಂಥ ಕೀರ್ತಿಯನ್ನು ಉಳಿಸಿಕೊಂಡಿರ್ತಕ್ಕಂಥ ಇವ್ರು ಯಾರಿಪ್ಪ? ತಾಳಿಕೋಟೆಯ ದಿವಸ ಕಾಸಗತ್ತೇಶ್ವರ ತಿರುಪದಕ್ಕೂ ಅನಂತ ಕೋಟಿ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಯ ಕರ್ತ ನೆನೆಸಿಕೊಂಡಿರ್ತಕ್ಕಂಥ ಯಾರಿಪ್ಪ?
ಬಂದ ಭಕ್ತರ ನೊಂದ ಕಣ್ಣೀರು ಒರೆಸಿರ್ತಕ್ಕಂಥ ಹಾ ಹಾ ಭಕ್ತರ ಪಾಲಿನ ನಂದಾ ದೀಪ ಆಗಿ ಬೆಳಗಿ ಬಂದಿರತಕ್ಕಂಥ ಹೌದಲ್ರಿಪ್ಪ ಉಂಡ ಊಟ ಕಂಡ ಕನಸ ಪಾತಾಳದಂದು ಬೇರಳು ಅಂತ ಹಾ ಇವ್ರು ಯಾರಿಪ್ಪ ನಲ್ಲಪ್ಪ ಇವರು ಯಾವ ಜಡೆ ಸಿದ್ರಾಯಿ ಮುತ್ಯನ ಪಟ್ಟದ ಆಳಗಿರ್ತಕ್ಕಂಥ ಹಾ ಹಾ ರೇವಣ ಶುದ್ಧ ಮುತ್ಯರ ಪಾದಕ್ಕೂ ಕೂಡ ಇಲ್ಲಿ ಕೂಡಿರ್ತಕ್ಕಂಥ ದೈವದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಮಾಡಿಕೊಂಡು ಪುಣ್ಯಾತ್ಮರೇ ಹಾ ಹಾ ಹೇಳ್ತಾರ ಒಂದು ಕಡೆ ಜ್ಞಾನಿಗಳು ಮಾತ ಏನಂತ ಹೇಳ್ತಾರಪ್ಪ ಯಾತರವೇನು ನಾತವಿದ್ದರೆ ಸಾಕು ಹಾ ಹಾ ಜಾತಿಯಲ್ಲಿ ವಿಜಾತಿಯನ್ನು ಬೇಡ ದೇವ ನೊಲದಾತನೇ ಜಾತ ಸರ್ವಜ್ಞಾತ ಹೇಳಿದರು ಹಾ ಪುಣ್ಯಾತ್ಮರೇ ಏನಾಯ್ತ್ರಪ್ಪ ಇವತ್ತು ಸಂತೋಷದ ಸುದ್ದಿ ಅಲ್ಲ ಇದು ಏನಾಯ್ತ್ರಪ್ಪ ಇದು ಇದು ದುಃಖದ ಸುದ್ದಿ ಐತಿ ಇವತ್ತ ಹಾ ಹಾ ಯಾಕೆ ಮಾತಿ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಹಾ ಹಾ ಇಂಥ ರಾತ್ರಿ ಸಂದರ್ಭದಲ್ಲಿ ಹಾ ಹಾ ಒಂದೇ ಒಂದು ಮಾತು ಹಿಡಿದೈತಿ ಪುಣ್ಯಾತ್ಮರೇ ಏನಾಯ್ತ್ರಪ್ಪ ನೀವೆಲ್ಲರೂ ಆ ರೇವಣ ಸಿದ್ದು ಮುತ್ಯರ ದೈವ ಈನರಾಗಿ ಲಿಂಗೈಕ್ಯರಾಗೋಸ್ಕರವಾಗಿ ಹಾ ನೀವು ಬಹಳ ಚಂದ ಕೂಡಿರಿ ನೀವೇನು ಹಂಗೆ ಬಂದಿಲ್ರಿಪ್ಪ ಹ 10-12 ಸಾವಿರ ನಿಮ್ಮ ಹೆಣ ಚಂದ ಮಾಡ್ಯಾರು ಏಯ್ ನೀವೇನು ಪುಕ್ಷಡ ಬಂದಿರ ಹೇಳ್ರಿ ತಮ್ಯ ನಿನಗೊಂದು ಮಾತು ಹೇಳುದದ ಹಾ ಹಾ ಯಾಕಪ್ಪ ಅಂತ ಕೇಳಿದ್ರ ಹಾ 10-15 ಸಾವಿರ ನಮಗೆ ಅಣ್ಣ ಚಂದ ಮಾಡ್ಯಾರ ಹಾಡೋರಿಗೆ ಮಾಸ್ತರ್ ಕರೆಕ್ಟ್ ಅದ ನಿನಗೊಂದು ಮಾತು ಹೇಳುದದ ಹಾಡೋ ನಾಟ್ಯ ಕೊಡ್ತಾರ ಅವರು ಏಯ್ ಹಾ ಹಂಗಿಲ್ಲ ಹೌದ್ ನಿನಗೊಂದು ಮಾತು ಹೇಳುದದ ಹಾ ಹಾ ಎಡಬಿಡದೆ ಇವತ್ತು ಕಾರ್ಯಕ್ರಮ ಮುಗಿಸಿ ನಾಳೆ ಹಗಲತ್ತ ಮುಗಿಸಿ ನಾಳೆ ಸಾಯಂಕಾಲ ಮನೆಗೆ ಹೋದ್ಯಪ್ಪ ಅಂತ ಕೇಳಿದ್ರ ಹಾ ಹಾ ಬೆಳಗ್ಗೆ ಹೋಗಿ ಬಳ್ಳವಾಟ ಬಸ್ ಸ್ಟ್ಯಾಂಡ್ದಾಗ ಬಿಟ್ಟಿನದ್ರ ಮಗನ ರೊಕ್ಕ ಕೇಳಿದ್ರೆ ಸೀದಾ ನಿಮ್ಮ ಮನೆಗೆ ಹೋಗ್ಬೇಕು ಸರ್ ನಮಗೂ ಹಿಂದ ರಿಸ್ಕ್ ಇರ್ತಾರೆ ಇಲ್ಲಿ ಎದ್ರ ರಿಸ್ಕ್ ನಿಂದು ನಮಗೂ ನಮ್ಮ ಹೆಂಡ್ರು ನಮ್ಮ ಮಕ್ಕಳು ಇರ್ತಾರೆ ಇಲ್ಲಿ ಹಿಂದ ಏಯ್ ಹಾ ನಿನಗ ನಿನ್ನ ಮನೆಯೊಳಗ ನಿನ್ನ ಹೆಂಡತಿ ನೀನು ರೊಕ್ಕ ಕೇಳ್ತಾಳ ಹೌದು ನೀ ನನಗ್ ಕೇಳ್ತಿ ನಾ ಇಲ್ಲಿ ಕುಡಿರ್ತಕ್ಕಂಥ ದೈವಕ್ಕೆ ಕೇಳ್ಬೇಕಾಗ್ಯದ ಪುಣ್ಯಾತ್ಮರೇ ಹೌದು 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 ಹೌದಲ್ಲ ಹೌದಲ್ರಿಪ್ಪ ಇರ್ಲಿ ಆತ್ಮೀಯ ಬಂಧುಗಳೇ ಹಾ ಹಾ ಆ ಮುತ್ಯರ ಲಿಂಗೈಕ್ಯ ಆದಗೋಸ್ಕರವಾಗಿ ಹೌದ್ ಆ ಒಂದು ಜಡೆ ಸಿದ್ಧರ ಒಂದು ಸನ್ನಿಧಿ ಒಳಗ ಆ ಸಿದ್ಧರು ಬೆಳೆದಾರ ತಿಳ್ಕೊಂಡು ಹಾ ಹಾ ಹಂಗೇನೆ ಬಿಡಬಾರ್ದು ಜಾಗರಣೆ ಮಾಡ್ಬೇಕಂತ ತಿಳ್ಕೊಂಡು ಹಾ ಹಾ 2 ಡೊಳ್ಳಿನ ಕಲಾಗನ ಸಂಘ ಕರೆಸಿಕೊಂಡಿರಿ ಈಗಾಗಲೇ ಹೇಳ್ಯಾರಪ್ಪ ಯಾಕಪ್ಪ ಅಂತ ಕೇಳಿದ್ರ ಹಾ ಹಾ ನೀ ಅವಸರ ಮಾಡಕ್ ಹೋಗಬೇಡ ಹೌದ್ ಯಾಕಪ್ಪ ಅಂತ ಕೇಳಿದ್ರ ಹಾ ಹಾ ವಿಶೇಷ ಮಾತು ಹಿಡಿದೈತಿ ಏನಂತ್ರಪ್ಪ ಇದು ಗಂಡು ಮೆಟ್ಟಿದ ಪುಣ್ಯ ಭೂಮಿ ಅದ ಗಂಡು ಮೆಟ್ಟಿದ ಪುಣ್ಯ ನಾಡೈತಿ ಹೌದಲ್ರಿಪ್ಪ ಇದು ಪಂಚ ನದಿಗಳ ಬೀಡಂದಾರ ಪುಣ್ಯಾತ್ಮರೇ ಗಂಡು ಮೆಟ್ಟಿದ ಕಲೆಗಳ ನಾಡು ನಮ್ಮ ವಿಜಯಪುರ ಜಿಲ್ಲಾದ ಆತ್ಮೀಯ ಬಂಧುಗಳೇ ಯಾಕಪ್ಪ ಅಂತ ಕೇಳಿದ್ರ ಹೌದಲ್ರಿಪ್ಪ ಇನ್ನು ಮುಂದಿನ ಸಂದಿನೊಳಗ ಬಹಳ ಚಂದ ಮಾತಾಡೋದೈತಿ ಹೌದಲ್ರಿಪ್ಪ ಈಗಾಗಲೇ ಸರ್ಜೋಡಿ ಕಲಾವಿದರು ಹೇಳ್ಯಾರ ಹೇಳ್ಯಾರಲ್ರಿಪ್ಪ ವಿಜಯಪುರ ಜಿಲ್ಲಾ ಮುದ್ದೇಬೇಳೆ ತಾಲೂಕು ಬಳ್ಳವಾಟ ಗ್ರಾಮದ ಮುತ್ಯ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾವಿದರ ಸಂಘ ಹಾ ಹಾ ಇದು ನಮ್ಮ ಸಂಘ ಈಗೇನ್ ನಡ್ಕೋತ ಬಂದರು ಓಡ್ಕೋತ ಬಂದರು ಏನ್ ಗಾಡಿಗೆ ಬಂದರು ಜೀಪಿಗೆ ಬಂದರು ಅವ್ರು ಹೇಳ್ಯಾರಪ್ಪ ಈಗ ಏಯ್ ಹಾ ಅವ್ರು ನಡ್ಕೋತಾರ ಬರ್ಲಿ ಓಡ್ಕೋತಾರ ಜಿಗದ್ಯಾಡ ಬರ್ಲಿ ಎದಕ್ಕರ ಬರ್ಲಿ ಒಟ್ಟು ಬಂದಾರ ಹಾ ಯಾಕಪ್ಪ ಅಂತ ಕೇಳಿದ್ರೆ ದೈವಕ್ಕೆ ವಜ್ಜೆ ಆಗೋದು ಬಾಡದ ಹಾ ಹಾ ಹೌದಲ್ಲ ಹೌದಲ್ರಿ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಸರ್ಜೋಡಿ ಕಲಾವಿದರು ವಿಜಯಪುರ ಜಿಲ್ಲಾ ಬಸವ ನಿಲ್ಲಿಸಿದ ನಾಡು ಬಸವನ ಬಾಗೇವಾಡಿ ತಾಲೂಕಿನ ಹಾ ಹಾ ಆ ಒಂದು ಬಳ್ಳಾವರ ಗ್ರಾಮದ ರಕ್ಷಮದೇವಿ ಡೊಳ್ಳಿನ ಕಲಾವಿದರ ಸಂಘ ಹೌದ್ 2 ಸಂಘ ಕೂಡಿದಾವು ಹೌದಲ್ರಿ 2 ಸಂಘಿನೊಳಗೆ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರಿಸಾಡುವಂತ ಗಾಂಧರ್ವ ವಿದ್ಯದಲ್ಲಿ ತಪ್ಪಾದರೂ ಕೂಡ ತಪ್ಪೆ ಯಾಕೆ ಮಾಡ್ತಾವ್ರಿ ಏಯ್ ಹಾ ಸೈಲೆಂಟ್ ಆಗನಿ ಹಾ ಹಾ ತಪ್ಪರಂತಕ್ಕಂಥದ್ದು ಬದಿ ಒಟ್ಟಿ ಹಾ ಹಾ 2 ಈ ಬೆಳಗಾನೂರು ಗ್ರಾಮದ ಹಿರಿಯರು ಏನು ಮನ್ನಣೆ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಏನೈತ್ರಪ್ಪ ಬಳ್ಳ ಊರ ಮಗ ತಪ್ಪು ಮಾಡಿದ್ರು ಕೂಡ ಅಷ್ಟೇ ಹಾ ಹಾ ಈ ಕಡೆ ಬಳ್ಳವಾಟ ಊರು ಗ್ರಾಮದ ಮಕ್ಕಳು ತಪ್ಪು ಮಾಡಿದ್ರು ಅಟ್ಟೆ ಕರೆ ಹೌದ್ ತಪ್ಪನತಕ್ಕಂಥದ್ದು ಬದಿ ಒಟ್ಟಿ ಹೌದ್ ಇವು 2 ಕೂಡ ಬಳಗಾನೂರಿನ ಮಕ್ಕಳು ಎತ್ತುವತ್ತಿರಂತಕ್ಕಂಥ ಮಾತನ್ನ ಸಬಳಗ ಎತ್ತಿ ಹೇಳಿ ಹೌದಲ್ರಿಪ್ಪ ಹೌದ್ ಹೌದ್ ಹೌದಲ್ಲ ಹೌದಲ್ರಿ ಇರ್ಲಿ ಬಾಳೆನ ಮಾತಾಡ ದೈವಕ್ಕೆ ಜೋಗೋದು ಬೇಡ ಹಾ ಹಾ ಯಥಾ ಪ್ರಕಾರಕ್ಕೆ 4 ನುಡಿ ಚಲನ ಹಾಡಿ ಸರ್ಜೋಡಿ ಕಲಾವಿದರ ಚಾನ್ಸ್ ಕೊಡುವುಕ್ಕಿಂತ ಪೂರ್ವದಲ್ಲಿ ಹೌದ್ ಒಂದು ಮಾತು ಹೇಳಿ ಸರ್ಜೋಡಿ ಕಲಾವಿದರ ಚಾನ್ಸ್ ಕೊಡುದೈತಿ ಏನಂತ್ರಪ್ಪ ಏನು ಹೇಳುದ ಮಾತಪ್ಪ ಅಂತ ಕೇಳಿ ಏನಂತ್ರಪ್ಪ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಸಂಸಾರ ಎಂಬುದು 3ನೇ ಕತ್ತಲದು
ಹಾ ಹೌದಲ್ರಿಪ್ಪ. ಇಲ್ಲೆಲ್ಲ ನಮ್ಮ ಹಿರಿಯರು ಕೂಡ ನಿಮ್ಗೆಲ್ಲರಿಗೂ ಒಂದು ಮಾತು ಕೇಳೋದೈತಿ. ಹೌದ್ ಏನಂತ್ರಿಪ್ಪ? ಏನು ಕೇಳದಪ್ಪ ಅಂತ ಕೇಳಿದ್ರ, ಹಾ ನಾವು ಮಾಡಿವ್ ಸಂಸಾರ, ನಮ್ಮ ಅಪ್ಪ ಅವನು ಮಾಡ್ಯಾರ, ನಮ್ಮ ಅಪ್ಪ ಅವನು ಹಿಂಗೆ ಮಾಡ್ಯಾರ. ಹೌದಲ್ರಿ, ಹಿಂಗೆ ಬಂದದ್ರಿ ಬೋಕಲ. ಅವ್ರ ಅಜ್ಜ ಅವ್ರ ಅಜ್ಜಿ ಅವ್ರ ಅಜ್ಜ ಅವ್ರ ಅಜ್ಜಿ ಹಿಂಗೆ ಬಂದದ. ಹೌದಲ್ರಿಪ್ಪ. ಖರೆ ಸಂಸಾರ ಏನಾರ ಸತ್ತದೇನು? ಏನು ಸತ್ತಿಲ್ರಿ, ನಾವ್ ಮಾಡ್ಕೊಂಡಿದ್ರಿ ಇದು ಸಂಸಾರ ಅನ್ನೋ ಅಕ್ಷರ ಏನಾರ ಸತ್ತದೇನಕ್ಕ? ಹಾ ಇಲ್ಲ. ಎಲ್ರಿ, ಎಷ್ಟೋ ಮಂದಿ ಸಂಸಾರ ಮಾಡಿದವ್ರು ಸತ್ತಾರ, ಕರೆ ಸಂಸಾರ ಅನ್ನತಕ್ಕಂಥ ಹೆಸರು ಸತ್ತಿಲ್ಲ. ಹೌದಲ್ರಿಪ್ಪ. ಈ ಮಾಯಾ ಪ್ರಪಂಚ ಬಂದೊಳಗ ಬಿದ್ದ ಹಾಕಿಕೊಂಡ ಹಾ ಎಂಡ್ರ ನನ್ನವ್ರ ಮಕ್ಕ ನನ್ನವ್ರ ಸಂಸಾರ ನಂದು 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 ಅಂತ ಬಡ್ದಾಡಕತ್ತೀವಿ. ಹೇಳಿತ್ತಲ್ಲ ನಂದು ನಂದು ಅಂತ ಹೊಟ್ಟು ಬಡ್ಕೋತಿದಿ ಗುಳ ಹೇಳು. ಈ ಮಾಯಾ ಪ್ರಪಂಚ ಬಂಧನದಿಂದ ಹೊರಗೆ ಬರಬೇಕಾಗಿತ್ತಂದ್ರ ಎಷ್ಟೋ ದೇವಾನು ದೇವತರು ವೀರ ಮರಣ ಹೊಂದ್ಯಾರಕ್ಕರೆ. ಜಗತ್ತಿನ ದೇವ್ರ ಹೆಸರು ಎಂದೂ ಸತ್ತಿಲ್ಲ. ಆತ್ಮೀಯ ಬಂಧುಗಳೇ, ದೇವ್ರ ಹೆಸರು ಎಂದೂ ಸತ್ತಿಲ್ಲ. ಹೌದಲ್ರಿಪ್ಪ. ಹೌದಾ? ಈ ರೇವಣ ಸಿದ್ಧ ಮುತ್ಯಾರ ಕಣ್ಣು ಮರೆ ಆದರೂ ಕೂಡ ಜಗತ್ತಿನೊಳಗೆ ಯಾವತ್ತೂ ಕೂಡ ಬಳಗಾನೂರದ ಕೀರ್ತಿ ಮುಗುಲೆತ್ತರಕ್ಕೆ ಬೀಳುತ್ತದೆ. ಆತ್ಮೀಯ ಬಂಧುಗಳೇ, ಹೌದು. ಅಂತ ಸತ್ಯವಂತರು ಈ ಭರತ ಪುಣ್ಯ ಭೂಮಿಯೊಳಗೆ ಹುಟ್ಟಿ ಬಂದಾರ. ಹೌದಲ್ರಿಪ್ಪ. ಇನ್ನೊಂದು ಕಡೆ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರ ನೋಡ್ರಿ ಆತ್ಮೀಯ ಧ್ಯಾನಿಗಳು. ಹೆಂಗ್ ಹೇಳ್ತಾರಪ್ಪ? ಎತ್ತಾಗಿ ತೊತ್ತಾಗಿ ಇತ್ತಲದ ಗಿಡವಾಗಿ ಹಾ ಗುರುವಿನ ಪದದ ಕೆರುವಾಗಿರು ಎಂದು ಸರ್ವಜ್ಞ. ಹೌದಲ್ರಿಪ್ಪ. ನಿಮಗೆ ಒಂದೇ ಮಾತೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಪುಣ್ಯಾತ್ಮರೇ. ಏನಂತ್ರಪ್ಪ? ಎತ್ತರ ಆಗಿರೋ ತೊತ್ತರವಾಗಿ ಇತ್ತಲದ ಗಿಡನ ಆಗಿರೋ ಕರೆ ಖರೆ ನೀವು ಆ ಗುರುವಿನ ಪಾದದ ಕಾಲನ ಕೆರುವಾಗಿ ದುಡಿದಪ್ಪ ಅಂತಂದ್ರ ಆ ರೇವಣ ಸಿದ್ಧ ಬೀರ ದೇವರ ಮಾಳಿಂಗರಾಯ ಮತ್ತೆ ಯಾವತ್ತು ನಿಮಗ್ ಕೈ ಬಿಡಂಗಿಲ್ಲ ಅಂತ ಶವಗಳ ಕೈ ಎತ್ತೇಳ್ತೀನಿ ಪುಣ್ಯಾತ್ಮರೇ. ಹೌದಲ್ರಿಪ್ಪ. ಇರ್ಲಿ, ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾಲ್ಕು ನುಡಿ ಚಲನ ಹಾಡಿ ನಮ್ಮ ಸರ್ಜೋಡಿ ಕಲಾವಿದರ ಚಾನ್ಸ್ ಕೊಟ್ರೆ ಮತ್ತೆ ಮುಂದಿನ ಸಂಧಿನಲ್ಲೇ ಹೌದ್ರಲ್ಪ ಯಾವ್ಯಾವ ತರ ವಿಷಯಗಳು ಸರ್ಜೋಡಿ ಕಲಾವಿದರ ಪ್ರಸ್ತಾವನೆ ಮಾಡ್ತಾರಲ್ಲ ಅದೇ ತರ ನಾವು ಮಾತನಾಡ್ಕೋತ ಹಾಡ್ಕೋತ ಹೋಗಂತಕ್ಕಂಥ ಮಾತನ್ನು ಹೇಳಿ ಈಗ ಚಾಲ್ ಹಾಡಿ ಸರ್ಜೋಡಿ ಕಲಾವಿದರ ಚಾನ್ಸ್ ಕೊಡ್ರಿ.